ಜಿಲ್ಲೆಯ ಮಧುಗಿರಿಯಲ್ಲಿ ಇಂದು ಉಪಲೋಕಾಯುಕ್ತ ಬಿ ವೀರಪ್ಪ ದಿಢೀರ್ ಪರಿಶೀಲನೆ ನಡೆಸಿದರು. ಮೊದಲು ಎಆರ್ಟಿಒ ಕಚೇರಿಗೆ ಭೇಟಿ ನೀಡಿದ ವೀರಪ್ಪ ಅಧಿಕಾರಿಗಳಿಂದ ಮಾಹಿತಿ ಕೇಳಿದಾಗ ಸರಿಯಾದ ವಿವರ ನೀಡಲು ಅಸಮರ್ಥರಾದ ಅಧಿಕಾರಿಗಳು ತಪ್ಪಿಪಾದರು. ನಂತರ ಮಧುಗಿರಿಯ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಮೂಲಭೂತ ಸೌಕರ್ಯಗಳನ್ನು ಪರಿಶೀಲಿಸಿದರು. ಮೆಟ್ರಿಕ್ ನಂತರದ ಹೆಣ್ಣು ಮಕ್ಕಳ ವಿದ್ಯಾರ್ಥಿ ನಿಲಯದಲ್ಲಿ ಅವಧಿ ಮೀರಿದ ಆಹಾರ ಮತ್ತು ಔಷಧಿಗಳನ್ನು ಕಂಡು ಗಂಭೀರ ಆಕ್ರೋಶ ವ್ಯಕ್ತಪಡಿಸಿದರು. ಬಯೋಮೆಟ್ರಿಕ್ ದಾಖಲೆಗಳಲ್ಲಿ ಗೊಂದಲಗಳು ಕಂಡುಬಂದಿದ್ದು 40 ಮಕ್ಕಳಿಗೆ 20 ಮಕ್ಕಳ ಲೆಕ್ಕವನ್ನಷ್ಟೇ ತೋರಿಸಿ ಉಳಿದ 20 ಮಕ್ಕಳ ಹೆಸರಲ್ಲಿ ಪ್ರತಿ ತಿಂಗಳು 42,000 ಹೆಚ್ಚುವರಿ ಹಣ ಸರ್ಕಾರದಿಂದ ಪಡೆಯಲಾಗುತ್ತಿದೆ ಎಂದು ಉಪಲೋಕಾಯುಕ್ತರು ತೀವ್ರವಾಗಿ ಪ್ರಶ್ನಿಸಿದರು. ಈ ಕುರಿತು ಜಿಲ್ಲಾಧಿಕಾರಿಗಳನ್ನ ನಾಳೆ ಸಭೆಯಲ್ಲಿ ಹಾಜರಾಗುವಂತೆ ತಾಕೀತು ಮಾಡಿದರು. ನಂತರ ಮಧುಗಿರಿಯ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ವೀರಪ್ಪ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿ ಬಸ್ ಸಂಚಾರದ ಸಮಸ್ಯೆಗಳ ಕುರಿತು ಮಾಹಿತಿ ಸಂಗ್ರಹಿಸಿದರು. ಬಸ್ ನಿಲ್ದಾಣದಲ್ಲಿನ ಅಂಗಡಿಗಳಲ್ಲಿ ಮಾರಾಟವಾಗುತ್ತಿದ್ದ ತಿನಿಸುಗಳ ಎಕ್ಸ್ಪೈರಿ ದಿನಾಂಕಗಳನ್ನು ಪರಿಶೀಲಿಸಿದರು. ಹುಡುಗರು ಎಲ್ಲ ಸಮಾಜ ಜನರಿಗೆ ಆಗುವಂತೆ ಅನುಕೂಲ ಆಗ್ತದೆ. ನೀವು ಇಷ್ಟ ಬಂದಾಗ ಬರೋದು ಇಷ್ಟ ಬರ್ಬೋದು, ಏನಕ್ಕೆ ಬೇಕಾದ್ರೆ ಗೊತ್ತಿರ್ಬೇಕು. ಇಂಡಸ್ಟ್ರಿ ಎಂಕರೇಜಿಂಗ್ ಪ್ರೈವೇಟ್ ಬರ್ತದೆ ಮತ್ತೆ ನೀವು ಸ್ವಲ್ಪ ಅರ್ಧ ಥರ ಲೇಟ್ ಮಾಡಿದ್ರೆ ಅವಾಗ ಇಲ್ಲಿ ಬರೋಲ್ಲ, ಅಲ್ಲಿ ಹೋಗ್ತಾರೆ ಪ್ರೈವೇಟ್. ಇಲ್ಲಿ ಲಾಸ್ ಆಗುತ್ತೆ. ಲಾಸ್ ಯಾಕೆ ಅಂದರೆ ಅಡ್ಜಸ್ಟ್ಮೆಂಟ್ ಅಲ್ವಾ. ಕೊನೆಯಲ್ಲಿ ಮಧುಗಿರಿ ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯ ಸ್ವಚ್ಛತೆ, ರೋಗಿಗಳ ಊಟದ ವ್ಯವಸ್ಥೆ ಹಾಗೂ ಸೇವೆಗಳ ಗುಣಮಟ್ಟ ಪರಿಶೀಲಿಸಿದರು. ರೋಗಿಗಳೊಂದಿಗೆ ನೇರವಾಗಿ ಮಾತನಾಡಿ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದರು. ವೈದ್ಯಾಧಿಕಾರಿಗಳಿಗೆ ಹಲವು ಸೂಕ್ತ ಸೂಚನೆಗಳನ್ನು ನೀಡಿದರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.